2025 ವಿಡಿಯೋ ಕಾಲ್ ಸರ್ ಓಕೆನಾ ಸರ್ ಮುಂದಿನ ನಡೆ ಏನು? ನಾನು 2-3 ವಿಷಯನ ನಿಮ್ಮ ಮುಖಾಂತರ ಫೈನಲ್ ಮಾಡಲಿಕ್ಕೆ ತೀರ್ಮಾನ ಮಾಡಿ ಹೇಳ್ತಾ ಇದ್ದೀನಿ. ಒಂದು, ಎಲ್ಲೋ ಪೇಪರ್ ಅನೌನ್ಸ್ ಆಗಿಬಿಟ್ಟಿದ್ದಾರೆ, ಕಾಂಗ್ರೆಸ್ನವರು ಕ್ಯಾಂಡಿಡೇಟ್ ಚೇಂಜ್ ಮಾಡಿ ನಿಮಗೆ ಬಿ ಫಾರಮ್ ಕೊಟ್ಟರೆ ನಿಲ್ತೀರಾ ಅಂತೇಳಿ. ಖಂಡಿತ ನಿಲ್ಲಲ್ಲ. ಬಿ ಫಾರಮ್ ಚೇಂಜ್ ಮಾಡಿಕೊಟ್ಟು ಕಾಂಗ್ರೆಸ್ನವ್ರು ಕೊಟ್ಟರು ನಿಲ್ಲಲ್ಲ, ಬಿ ಜೆ ಪಿಯವರೇ ಮತ್ತೆ ಕರೆದು ನಿಲ್ಲೊಂದು ನಿಲ್ಲಲ್ಲ. ನಾನಂತ ಸಣ್ಣ ಲೆವೆಲ್ಗಳಿದ್ದು ರಾಜಕಾರಣ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೋಮಣ್ಣವರೇ ಬೇಡ ನೀವು ನಿಲ್ಲಿ ಅಂತ ಬಿ ಜೆ ಪಿಯವ್ರು ಕರೆದ್ರು ನಾನು ಮತ್ತೆ ನಿಲ್ಲಲ್ಲ. ಯಾರೋ ಬಂದು ನೋಡ್ಕೊಂಬಂದು ಹೆಣ್ಣ ನಾನು ಮದುವೆ ಆಗೋಷ್ಟು ಸಣ್ಣತನ ನಾನು ಮಾಡಲ್ಲ. ದಯಮಾಡಿ ಕ್ಲಿಯರ್ ಮಾಡಿ, ನಾನು ಕಾಂಗ್ರೆಸ್ನವ್ರ ಜೊತೆ ಅಂತ ಯಾವ ಚರ್ಚೆನೂ ಮಾಡಿಲ್ಲ, ಯಾರೂ ನನ್ನ ಕೇಳಿಲ್ಲ. ಯಾಕೆ ಪೇಪರ್ಲಿ ಹಿಂಗೆಲ್ಲ ಬರೀತಾವ್ರು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಚೇಂಜ್ ಮಾಡಿಬಿಟ್ಟು ಮಾಧುಸ್ವಾಮಿ ಕೂಡ ಯೋಚನೆ ಮಾಡೋರೆ ಬಿಡೋರೆ, ಇವ್ಯಾವೂ ನನ್ನ ಜೊತೆ ಚರ್ಚೆ ಆಗಿಲ್ಲ. ನನಗೆ ಕಾಂಗ್ರೆಸ್ನಲ್ಲಿ 1-2-3 ಜನ ಈಗ ಭಾಳ ಸಕ್ರಿಯವಾಗಿರೋರಲ್ಲ ಅಲ್ದವ್ರು ಮಾತಾಡಿದ್ದಾರೆ. ನಾನು ಅವ್ರಿಗೇನೂ ಹೇಳಲಿಲ್ಲ. ನಾನು ನಮ್ಮ ಕಾರ್ಯಕರ್ತನ ಕರೆದು ನಮ್ಮ ನಡೆನ ರೂಪಿಸ್ಕೊತೀವಿ, ಬೇಕಾದಷ್ಟು ವಿಷಯಗಳು ಚರ್ಚೆ ಮಾಡೋಕ್ಕಿದೆ, ಅವೆಲ್ಲವೂ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ. ಮನೆಗೆ ಬಂದವ್ರಿಗೆ ಮಾತಾಡಬೇಕು, ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ. ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ. ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ ಮಾಡಿದ್ದಾರೆ ಅಂದರೆ ಅದನ್ನು ಯಾರೂ ತಪ್ಪು ತಿಳ್ಕೊಬಾರ್ದು. ನನ್ನ ಹತ್ರ ಯಾವುದು ಅಂತ ಚರ್ಚೆ ನಡೆದಿಲ್ಲ, ನನಗೆ ಯಾವ ಆಮಿಷನೂ ಯಾರೂ ಒಡ್ಡಿಲ್ಲ, ಯಾವ ಸ್ಥಾನ ಕೊಡ್ತೀನಿ ಅಂತಲೂ ಯಾರೂ ಮಾತಾಡಿಲ್ಲ. ನಾನು ಆ ಯಾವ ಚರ್ಚೆಗಳಿಗೆ ಇನ್ನೂ ಹೋಗಿಲ್ಲ. ಬಿ ಜೆ ಪಿಲಿ ಅಶೋಕ್ ಅವರು ಇವರೆಲ್ಲ ಬಂದಿದ್ದು ನಿಜ. ನಾನು ಅವ್ರಿಗೆ ಹೇಳಿದೆ ಏನಾಗಿದೆ ಅಂತ ಬರ್ತೀರಾ, ಯಾಕೆ ಬರ್ತೀರಾ ಅಂತ ಕೇಳಿದೆ. ಇಲ್ಲ ನಾವು ಬಂದು ಮಾತಾಡ್ಕೊಂಡು ಹೋದ್ರು ತಪ್ಪೇನು ಅಂತ ಜಯರಾಮ್ ಅವ್ರು ಕರ್ಕೊಂಡು ಅಶೋಕ್ ಗೋಪಾಲಯ್ಯನವ್ರು ಮನೆಗೆ ಬಂದರು. ನಾನು ಕೂಲಾಗೆ ಮಾತಾಡಿದೆ, ಹೇಳಿದೆ ನನಗೇನಾಯ್ತಪ್ಪ ಬಿ ಜೆ ಪಿ ಮೇಲೆ ನನ್ನ ಸಂಕಟ, ನನ್ನ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಮಾತ್ರ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡೋಗಿ 3-4 ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ಥರ ಮಾಡಿದ್ರು. ಅವ್ರು ಹೇಳ್ಬೇಕು ನನಗೆ ಏನು ಮಾಡಿದ್ದೆ ನಾನು ಯಡಿಯೂರಪ್ಪನವ್ರಿಗೆ ಅಂಥದ್ದು ಕೆಟ್ಟದ್ದು ಮಾಡೋವಂಥದ್ದು. ಯಾಕೆ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಎಲ್ಲ ಅಂದವನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂಥೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ? ಆಯಿತು, ಆಗಲಿಲ್ಲ, ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು, ನನಗೆ ಕೊಡೋಕ್ಕಾಗದಂಥದ್ದು. ಕನಿಷ್ಠ ನಾನು ಕರೆಸಿ ಮಾತಾಡೋಕ್ಕೇನು ತೊಂದರೆ ಆಗಿತ್ತು, ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು? ಇಷ್ಟೊಂದು ಅವಮಾನ ಮಾಡಬೇಕನ್ನೋದು ನನಗೆ ಸಂಕಟ ಐತೆ ಅಶೋಕ್. ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು 1-to-1 ಮಾತಾಡ್ಬೋದಾಗಿತ್ತು. ಅವ್ರಿಗೆ ಮಾತಾಡೋಷ್ಟು ಸೌಜನ್ಯ ಇಲ್ಲದ ಮೇಲೆ ನೀವು ಬಂದೇನು ಮಾಡ್ತೀರಿ? ನಾನು ಯಾವತ್ತೂ ಬಿ ಜೆ ಪಿಯವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ. ನನಗೆ ಪಕ್ಷದವ್ರು ಯಾರು ಬಂದು ಅಭ್ಯರ್ಥಿಯಾಗಿಂತ ಕೇಳಲೂ ಇಲ್ಲ. ಕೇಳಿದ್ದು ಯಡಿಯೂರಪ್ಪ, ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವರು. ಪಕ್ಷದವ್ರನ್ನ ಸಂಪರ್ಕ ಮಾಡಲ್ಲ ಅಂದರೆ ಬೇಡ, ನಾನು ಹತ್ಕಿರೋದು, ನಾನು ಬಿ ಫಾರಮ್ ತಂದುಕೊಡ್ತೀನಿ ಅಂತ ನಾವು 7 ಜನ ಅಸೆಂಬ್ಲಿ ನಿಂತಿದ್ದಾಗ ಹೋದಾಗ ಹೇಳಿದವರು ಯಡಿಯೂರಪ್ಪನವರು. ಡೆಲ್ಲಿಗೆ ಹೋಗ್ಬೇಡ ಅಂದರು ಯಡಿಯೂರಪ್ಪನವರು. ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿಮ್ಗೆ ಹೇಳಿದೆ, ನಾನು ಯಡಿಯೂರಪ್ಪನ ಸುತ್ತ ಹಾಕ್ಕೊಂಡು ಗಣೇಶ್ ಇದ್ದಂಗೆ ಇರ್ತೀನಪ್ಪ ಅಂತ. ನನಗೇನು ಸಂಪರ್ಕ ಇಲ್ಲ ಅಂತೆಲ್ಲ ಅಷ್ಟು ಜವಾಬ್ದಾರಿ ಅವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂಥೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ. ಅದನ್ನೇ ಅಶೋಕ್ ಅವ್ರಿಗೆ ಹೇಳಿದೆ, ನಿಮ್ಮ ಬಗ್ಗೆ ಯಾಕಪ್ಪ ನನಗೆ ಕೆಟ್ಟ ಅಭಿಪ್ರಾಯ? ಪಕ್ಷ ಏನು ನನಗೆ ನೀವ್ಯಾರು ಕರೆದ ಪಾರ್ಟಿ ಅವ್ರು ನಿಲ್ಲು ಅಂದಿಲ್ಲ, ಬೇಡ ಅಂದಿಲ್ಲ. ಇಷ್ಟೆಲ್ಲ ಮಾಡೋಕ್ಕೆ ಯಡಿಯೂರಪ್ಪನವರು ನನಗೆ ಹೇಳೋಕ್ಕೇನು ಕಾರಣ? ಈಶ್ವರಪ್ಪನವ್ರಿಗೆ ಹೇಳೋಕ್ಕೇನು ಕಾರಣ? ಬೊಮ್ಮಾವ್ರಿಗೆ ಹೇಳೋಕ್ಕೆ ಯಾರು ಇವ್ರನ್ನ ಇದೆಲ್ಲ ಮಾಡೋದಿದ್ದು ಯಾರು? ಯಾಕೆ ಇವ್ರು ಈ ರೀತಿ ವರ್ತಿಸ್ತವ್ರೆ? ಎಲ್ಲರೂ ಅಂತ ನಮ್ಗೆ ಉತ್ತರ ಬೇಕು ಅಂತ ಅಶೋಕ್ ಹೇಳಿದೆ. ಅವರು ಸರ್ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ, ದಯಮಾಡಿ ಪಾರ್ಟಿ ಬಿಡಬೇಡಿ, ನಾವೆಲ್ಲ ಜೊತೆಲಿದ್ದವರು ಒಂದಾಗಿ ಹೋಗೋಣ ಅಂತೇಳಿ ಮಾತಾಡಿದ್ರು. ನಾನಿನ್ನೂ ಆ ಸ್ಟೇಜಿಗೆ ಬಂದಿಲ್ಲ ಅಶೋಕ್. ಯಾಕೆ ಈಗಲೇ ನೀವೆಲ್ಲ ಮುಂದುವರ್ಕೊಂಡು ಈ ಪ್ರಶ್ನೆಗಳನ್ನ ಕೇಳ್ತೀರಿ ಅಂತ ಹೇಳಿ ಕಳಿಸಿದ್ದೀನಿ. ಇವತ್ತು ನಾನು ಹೇಳ್ತಿದ್ದೀನಿ, ತುಮಕೂರು ಹೊರಗಡೆ ಬರೋದು ಮನುಷ್ಯನಾಗಿ, ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ, ಜಿಲ್ಲೆಯವನಾಗಿ ನನಗೆ ಸರ್ವತಾ ಇಷ್ಟ ಇಲ್ಲ. ತುಮಕೂರನ್ನ ಯಾಕೆ ಹಿಂಗೆ ಅಡ ಇಡ್ತಾವ್ರೋ ಯಾಕೆ ನನಗೆ ಗೊತ್ತಿಲ್ಲ. ಮಂಜುನಾಥ್ ಬಂದೋದ್ರು ಕಾಂಗ್ರೆಸ್ಸಿಂದ, ಕೋದಂಡರಾಮಯ್ಯನವ್ರು ಬಂದೋದ್ರು, ಕೃಷ್ಣಪ್ಪನವ್ರು ಬಂದೋದ್ರು. ಯಾಕ್ರಿ? ಯಾರ ಈ ನೆಲದ ಮಗನೊಬ್ಬನ ಬೆಳೆಸೋಕ್ಕೆ ಏನು ತೊಂದರೆ ಆಗಿತ್ತು? ಇನ್ನು ಜಿಲ್ಲೆ ಕಷ್ಟ ಸುಖಕ್ಕೆ, ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ಸಿಕ್ಕಂಥವ್ರನ್ನೊಬ್ಬರು ಇವ್ರ ಮಧ್ಯದಿಂದ ಬೆಳೆದೋದ್ರನ್ನ ಯಾಕಪ್ಪ ಆಯ್ಕೆ ಮಾಡ್ತಾಯಿಲ್ಲ? ನನಗೆ ಕೊಡ್ತಿದ್ರೆ ಬೇಡ, ಜಿಲ್ಲೆಯಲ್ಲಿ ಇನ್ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನಗೆ ನೋವಿದೆ, ಸಂಕಟ ಇದೆ.
ನನ್ನ ಆತ್ಮ ಹೊರಗಡೆಯವ್ರಿಗೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ರಾಜಿ ಆಗಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಸೋಮಣ್ಣವ್ರ ಮೇಲೆ ನನಗೇನು ದ್ವೇಷ ಇಲ್ಲ. ಸೋಮಣ್ಣ ಅವರು ರಾಜ್ಯಸಭಾಕ್ಕೆ ಹೋಗ್ತಾರೆ ಅಂದಾಗ ಭಾಳ ಸಂತೋಷಪಟ್ಟೆ, ಹೋಗ್ಲಿ ನಮ್ಮನೊಬ್ಬ ಅಂತ. ಬಟ್ ಅವ್ರು ಯಾಕೆ ಎಲ್ಲರ ಮೇಲೂ ಬಂದಿಂಗೆ ಚಾಮರಾಜನಗರ, ತುಮಕೂರು, ಅರಸೀಕೆರೆ ಬಂದು ಅವ್ರಿಗೆ ಸೀಟ್ ಕೇಳೋದು, ಎಲ್ಲೋ ಒಂದು ಕಡೆ ಸೋಮಣ್ಣ ಬತ್ತವ್ರೆ ಅಂದಾಗ ಜಾತಿ ಐತೆ ಅಂತ ಬ್ರ್ಯಾಂಡ್ ಆಗೋದು, ಬೇರೆಯವರೆಲ್ಲ ನಮ್ಮನ್ನು ವಿರೋಧ ಮಾಡೋ ಸ್ಟೇಜ್ ಯಾಕೆ ತರ್ತಾರೆ ಇವರು ಅಂತ ನಾನು ನಿಮ್ಗೆ ಹೇಳಿದ್ದೆ. ಬಹುಶಃ ಮುದ್ದನಮೇಗೌಡರು ಆ ಥರ ಮಾಡಿಬಿಟ್ರು, ಬಿಡಬಾರ್ದಾಗಿತ್ತು ಅಂತ. ಅವತ್ತು ನನ್ನ ಮನಸ್ಥಿತಿ ಹಂಗೆ ಇತ್ತು. ಮುದ್ದನಮೇಗೌಡರು ಇದ್ರೂ ನಾವು ಮಾಡ್ತಿದ್ವು. ಅವತ್ತು ಬಿ ಜೆ ಪಿಲಿ ಯಾರಿಗೆ ಕೊಟ್ಟರು ಮಾಡ್ತಿದ್ವಿ ನಾವು. ಈ ಮನುಷ್ಯ ಹೇಳೋತಿ ನಾನು ಒಬ್ಬ ಅಪೇಕ್ಷಿತ ಅಂತ ಅಷ್ಟು ಹೇಳ್ದೆ ಬಿಟ್ಟರೆ ಅವತ್ತು ನಾನು ಆಡಲಿಲ್ಲ. ನನಗೆ ಕೊಡಿದ್ರೆ ಮಾಡಲ್ಲ ಆ ಮಾತು ನಾನು ಯಾರಿಗೂ ಆಡಲಿಲ್ಲ. ಇವತ್ತು ನಾನು ಸ್ಪಷ್ಟವಾಗಿದ್ದೇನೆ. ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ, ಯಾರು ರಾಜಿ ಆಗ್ತಾರೋ ಬಿಡ್ತಾರೋ, ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ. ಯಾಕಂದರೆ ನಾನು ಭಾಳ ಮಾತಾಡುವಾಗ ದೇವೇಗೌಡರ ಬಗ್ಗೆ ಇದೇ ಮಾತು ಒತ್ತಿ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದೆ. ಯಾಕೆ ದೇವೇಗೌಡರು ಇಲ್ಲಿ ಬರಬೇಕು, ಯಾಕೆ ನಮ್ಮ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ವಾ, ಇನ್ಯಾರನ್ನಾರು ಅವ್ರು ಬೆಳೆಸೋಕ್ಕಾಗ್ತಿರ್ಲಿಲ್ವಾ, ಯಾಕೆ ಯಾರ್ಯಾರೋ ಬಂದು ಇಲ್ಲಿ ಎಲ್ಲ ಕಡೆ ಮಾಡಬೇಕು, ಜಾಗಗಳು ಮಾಡಿಕೊಂಡು ಇಲ್ಲಿ ಕಷ್ಟ ಸುಖ ಆಗಿರೋ ಹುಡುಗರನ್ನ ಬೆಳೆದ ರೀತಿನ ರಾಜಕೀಯಕ್ಕೆ ತರಬೇಕು. ಯಾರೋ ಪಕ್ಷ ಕಟ್ಟೋದು, ಯಾರೋ ಬಂದು ಎಲೆಕ್ಷನ್ ನಿಲ್ಲೋದು, ಯಾರೋ ಜನಗಳು ಕಷ್ಟ ಸುಖಕ್ಕೆ ಸ್ಪಂದಿಸೋದು, ಇನ್ಯಾರೋ ಚುನಾವಣೆಗೆ ಬಂದು ದುಡ್ಡು ಕಾಸ ಖರ್ಚು ಮಾಡಿ ಓಟ್ ಕೇಳೋದನ್ನ ನಾವೆಲ್ಲರೂ ಸಹಿಸೋಕ್ಕಾಗುತ್ತೆ ಅಂದ್ರಿ. ಏನು ಮಾಡೋರೆ, ತುಮಕೂರನ್ನ ಸಮಗ್ರ ಅಭಿವೃದ್ಧಿಗೆ ಹೋಗ್ತೀರಾ ಅಂತಾರೆ. ಏನು ಅಭಿವೃದ್ಧಿ ಮಾಡೋರು? ನಾನೇ ಒಂದಿವ್ಸ ಕೂತ್ಕೊಂಡು ಒಂದು ಪ್ರಮುಖವಾದ ಸವಾಲು ಕೇಳಿದೆ. ನಮಗೆಲ್ಲ ನಾಚಿಕೆ ಆಗ್ಬೇಕ್ರಿ. ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಹಾರ್ಟಿಕಲ್ಚರ್ ಕಾಲೇಜ್ ಇಲ್ಲ, ಒಂದು ಅಗ್ರಿಕಲ್ಚರ್ ಕಾಲೇಜ್ ಇಲ್ಲ, ಒಂದು ಅನಿಮಲ್ ಹಸ್ಬೆಂಡ್ರಿ ಕಾಲೇಜ್ ಇಲ್ಲ. ಯೂನಿವರ್ಸಿಟಿ ಕೊಟ್ರಿ, ಆ ಕಡೆ ತಿರುಗಿ ನೋಡಲಿಲ್ಲ. ಆ ಯೂನಿವರ್ಸಿಟಿಗೆ ಕೋಲಾರ, ಬೆಂಗಳೂರು, ರೂರಲ್ ಸೇರಿಸಿದ್ರೆ ಇವತ್ತು ಅವೆಲ್ಲೂ ಕಿತ್ತಾಕಿ ತುಮಕೂರು ಒಂದು ಅಂತೇಳಿ ಕೈ ಕಾಲೆಲ್ಲ ಕತ್ತಿಸಿ 20-30 ಕಾಲೇಜಿಗೆ ಒಂದು ಯೂನಿವರ್ಸಿಟಿ ಮಾಡಿ ಏನು ಮಾಡ್ದಂಗೆ ತುಮಕೂರು ಬಿಟ್ರಿ. ಒಂದು ಏನಾರು ಒಂದು ಮಾಡ್ಬೇಕಂತಂದ್ರೆ ಯಾಕೆ ಇಷ್ಟು ವರ್ಷ ಮಾಡಿಲ್ಲ ನನಗೆ ಅರ್ಥ ಆಗಿಲ್ಲ.